ಕನ್ನಡ ಸಿನಿಮಾನ ಥಿಯೇಟರ್ನಲ್ಲಿ ನೋಡಿ ಕನ್ನಡ ಪ್ರೇಕ್ಷಕರು ಕನ್ನಡ ಚಿತ್ರವನ್ನು ಹುರಿದುಂಬಿಸಬೇಕು, ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ಚಿತ್ರ ವಿಮರ್ಶೆ ಬ್ರ್ಯಾಟ್. ದುಡ್ಡಿನ ಆಟದಲ್ಲಿ ಎಷ್ಟು ನಗುವಿದೆಯೋ ಅಷ್ಟೇ ಅಳುನು ಇದೆ. ಕೌಸಲ್ಯ ಸುಪ್ರಜಾ ರಾಮ ಯಶಸ್ಸಿನ ಬಳಿಕ ಮತ್ತೆ ಕಾಂಬಿನೇಷನ್ನಲ್ಲಿ ಇನ್ನೊಂದು ಸಿನಿಮಾ ಬಂದಿದೆ. ನಿರ್ದೇಶಕ ಶಶಾಂಕ್ ಹಾಗೂ ಡಾರ್ಲಿಂಗ್ ಕೃಷ್ಣ ಜೋಡಿ ಬ್ರ್ಯಾಟ್ ಮೂಲಕ ಮತ್ತೆ ಥಿಯೇಟರ್ಗೆ ಇಂದು ಅಕ್ಟೋಬರ್ 31 ಎಂಟ್ರಿ ಕೊಟ್ಟಿದೆ. ಈ ಸಿನಿಮಾದಲ್ಲಿ ಡಾರ್ಲಿಂಗ್ ಕೃಷ್ಣರನ್ನು ಹಿಂದೆಂದಿಗಿಂತಲೂ ವಿಭಿನ್ನವಾಗಿ ತೋರಿಸುವ ಪ್ರಯತ್ನ ಶಶಾಂಕ್ ಮಾಡಿದ್ದಾರೆ. ಶಶಾಂಕ್ ಇದುವರೆಗೂ ನಿರ್ದೇಶಿಸಿದ ಸಿನಿಮಾಗಳಿಗೆ ಹೋಲಿಸಿದರೆ ಅವರ ವೃತ್ತಿ ಬದುಕಿನಲ್ಲಿ ಇದು ವಿಭಿನ್ನವಾಗಿ ನಿಲ್ಲುತ್ತೆ. ಸಿನಿಮಾ ಹಾಗೂ ಕ್ರಿಕೆಟ್ ಎರಡನ್ನು ಪ್ಲೇನ್ ಮಾಡಿಕೊಂಡು ಶಶಾಂಕ್ ಕತೆ ಹೆಣೆದಿದ್ದಾರೆ. ರಿಯಲ್ ಲೈಫ್ನಲ್ಲೂ ಕೂಡ ಸಿನಿಮಾ ಹಾಗೂ ಕ್ರಿಕೆಟ್ ಜಗತ್ತಿಗೊಂದು ನಂಟು ಇದೆ. ಹಾಗೆ ಈ ಸಿನಿಮಾದಲ್ಲಿ ಎರಡೂ ಬೆಸೆದುಕೊಂಡಿದೆ. ಹಾಗಂತ ಇದು ಸಿನಿಮಾ ಕ್ರಿಕೆಟ್ ತಾರೆ ನಡುವಿನ ಸಂಬಂಧದ ಕಥೆಯಲ್ಲ. ಸಾಮಾನ್ಯ ವ್ಯಕ್ತಿಯೊಬ್ಬನ ಮಗ ಕ್ರಿಕೆಟ್ ಬೆಟ್ಟಿಂಗ್ ಹಿಂದೆ ಬಿದ್ದರೆ ಏನಾಗುತ್ತೆ ಅನ್ನೋದನ್ನು ಆಳವಾಗಿ ಹೇಳುವುದಕ್ಕೆ ಶಶಾಂಕ್ ಹೊರಟಿದ್ದಾರೆ. ಹಾಗಿದ್ದರೆ ಶಶಾಂಕ್ ಡಾರ್ಲಿಂಗ್ ಕೃಷ್ಣ ಜೋಡಿಯ ಬ್ರ್ಯಾಟ್ ಸಿನಿಮಾ ಹೇಗಿದೆ, ಈ ಸಿನಿಮಾದಲ್ಲಿ ಏನು ಇಷ್ಟ ಆಗುತ್ತೆ, ಏನು ಇಷ್ಟ ಆಗುವುದಿಲ್ಲ ತಿಳಿಯುವುದಕ್ಕೆ ದಯವಿಟ್ಟು ಈ ಸಿನಿಮಾವನ್ನು ಚಿತ್ರಮಂದಿರದಲ್ಲಿ ನೋಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸಂಕ್ಷಿಪ್ತವಾಗಿ ಕಥೆಯನ್ನ ನಿಮ್ಮ ಮುಂದೆ ಹೇಳ್ತೇನೆ. ದಯವಿಟ್ಟು ಈ ಕಥೆಯನ್ನ ಹೇಳ್ತೇನೆ, ಆದರೆ ದಯಮಾಡಿ ಈ ಸಿನಿಮಾವನ್ನ ದಯಮಾಡಿ ಕನ್ನಡ ಚಿತ್ರ ಪ್ರೇಕ್ಷಕರು ಚಿತ್ರರಂಗದಲ್ಲಿ ನೋಡಬೇಕು. ಕನ್ನಡ ಪ್ರೇಕ್ಷಕರು ಕನ್ನಡ ಕಲಾವಿದರವನ್ನು ಹರಿಸಬೇಕು, ಆಶೀರ್ವದಿಸಬೇಕು ಅಂತ ಹೇಳ್ತಾ, ಬ್ರ್ಯಾಟ್ ಸಿನಿಮಾದ ನಾಯಕ ಕ್ರಿಸ್ಟಿಗೆ ಡಾರ್ಲಿಂಗ್ ಕೃಷ್ಣ ಕ್ರಿಕೆಟ್ ಜೂಜಾಟ ಮೇಲೆ ಆಸಕ್ತಿ. ಇವನ ಅಪ್ಪ ನಿಷ್ಠಾವಂತ ಅಧಿಕಾರಿ ಕಾನ್ಸ್ಟೇಬಲ್, ಹೆಸರು ಮಹಾದೇವಯ್ಯ ಅಚ್ಯುತ್ ಕುಮಾರ್. ಅಪ್ಪನ ನ್ಯಾಯ ನೀತಿ ಧರ್ಮ ಅಂತ ಬದುಕುತ್ತಿರುವ ವ್ಯಕ್ತಿ. ಆದರೆ ಮಗ ಅಡ್ಡದಾರಿ ಹಿಡಿದಿದ್ದಾನೆ. ಅವನನ್ನು ಹೇಗಾದರೂ ಮಾಡಿ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಬೇಕು ಅನ್ನೋ ಆಸೆ. ಅಪ್ಪನ ಮಾತಿಗೆ ಬೆಲೆ ಕೊಟ್ಟು ಅಡ್ಡದಾರಿ ಹಿಡಿದು ಹಣ ಮಾಡುವುದಕ್ಕೆ ಹೊರಟಿದ್ದ ಕ್ರಿಸ್ಟಿ ಬದಲಾಗುತ್ತಾನೆ. ಓದು ತಲೆಗೆ ಹತ್ತದ ಕ್ರಿಸ್ಟಿ ಡೆಲಿವರ್ ಬಾಯ್ ಆಗಿ ಕೆಲಸ ಮಾಡುತ್ತಾನೆ. ರಸ್ತೆಯಲ್ಲಿ ಬಿಸಿಲಿನಲ್ಲಿ ನಿಂತಿದ್ದ ಕ್ರಿಸ್ಟಿ ಐಷಾರಾಮಿ ಕಾರ್ನಲ್ಲಿ ಕೂತಿದ್ದ ನಾಯಿ ನೋಡಿ ಮತ್ತೆ ತಲೆ ತಿರುಗುತ್ತೆ. ಆಮೇಲೆ ಈತನ ಜೀವನದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದೇ ಕಥಾ ವಸ್ತುವಾಗಿದೆ. ಇದನ್ನ ನಮ್ಮ ನಿರ್ದೇಶಕರು ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ದಯಮಾಡಿ ಈ ಚಿತ್ರವನ್ನ ಥಿಯೇಟರ್ನಲ್ಲಿ ನೋಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬೇಕು. ಬ್ರ್ಯಾಟ್ ಸಿನಿಮಾದ ಹೈಲೈಟ್ ಡಾರ್ಲಿಂಗ್ ಕೃಷ್ಣ. ಈ ಹಿಂದೆ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದಕ್ಕಿಂತ ವಿಭಿನ್ನ ಪಾತ್ರ. ಕೆಲವೊಮ್ಮೆ ಸಾಮಾನ್ಯ ಮನುಷ್ಯನಾಗಿ, ಇನ್ನೂ ಕೆಲವೊಮ್ಮೆ ಸ್ಟೈಲಿಶ್ ಲುಕ್ನಲ್ಲಿ ಡಾರ್ಲಿಂಗ್ ಕೃಷ್ಣರನ್ನು ನೋಡಬಹುದು. ತಮ್ಮ ಪಾತ್ರವನ್ನು ಈ ಸಿನಿಮಾದಲ್ಲಿ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಇನ್ನು ಸಿನಿಮಾ ಹೀರೋಯಿನ್ ಮನಿಷಾ ನೋಡಲು ಸುಂದರ, ಅಲ್ಲಲ್ಲಿ ಆಗಾಗ ಬಂದು ಹೋಗುತ್ತಾರೆ. ಕಾನ್ಸ್ಟೇಬಲ್ ಪಾತ್ರದಲ್ಲಿ ಅಚ್ಯುತ್ ಕುಮಾರ್ ಇಷ್ಟ ಆಗುತ್ತಾರೆ. ರಮೇಶ್ ಇಂದಿರಾ, ಡ್ರ್ಯಾಗನ್ ಮಂಜು ಇಬ್ಬರು ಗಮನ ಸೆಳೆಯುತ್ತಾರೆ. ಶಶಾಂಕ್ ನಿರ್ದೇಶಿಸಿದ ಬ್ರ್ಯಾಟ್ ಕನ್ನಡದ ಮಟ್ಟಿಗೆ ಹೊಸ ಪ್ರಯತ್ನವೆಂದು ಹೇಳಬಹುದು. ಕ್ರಿಕೆಟ್ ಬೆಟ್ಟಿಂಗ್ ಬಗ್ಗೆ ಬೇರೆ ಭಾಷೆಗಳಲ್ಲಿ ಸಿನಿಮಾ ಬಂದಿದೆ, ಆದರೆ ಕನ್ನಡದಲ್ಲಿ ಇಷ್ಟು ಆಳವಾಗಿ ತೋರಿಸಿದ್ದು ಇದೇ ಮೊದಲೆನ್ನಬಹುದು. ಹೀಗಾಗಿ ಕತೆಗೆ ಬೇಕಿರೋ ಸಂಶೋಧನೆ ಆಗಿದೆ. ಹಾಗೆ ಅಪ್ಪ ಮತ್ತು ಮಗನ ಸಂಬಂಧ, ಅಮ್ಮ ಮತ್ತು ಮಗನ ಸಂಬಂಧವನ್ನು ಭಾವನಾತ್ಮಕವಾಗಿ ಕಟ್ಟಿಕೊಟ್ಟಿದೆ. ಈ ಮೂಲಕ ಫ್ಯಾಮಿಲಿಯನ್ನು ಸೆಳೆಯುವ ಪ್ರಯತ್ನ ಆಗಿದೆ. ಎರಡೂ ಹಾಡುಗಳು ಚೆನ್ನಾಗಿವೆ. ಅದರಲ್ಲೊಂದು ನಾನೇ ನಿನ್ನಂತೆ ಸಾಂಗ್ ಗುನುಗುವಂತೆ ಮಾಡುತ್ತವೆ. ಕೊನೆಯಲ್ಲಿ ಪ್ರೇಕ್ಷಕರಿಗೆ ಒಂದು ಸರ್ಪ್ರೈಸ್ ಕೂಡ ಸಿಗುತ್ತೆ. ಶಶಾಂಕ್ ಹಾಗೂ ಡಾರ್ಲಿಂಗ್ ಕೃಷ್ಣ ಅವರ ಬ್ರ್ಯಾಟ್ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಹೊಸತು. ಹೀಗಾಗಿ ಯೂತ್ ಜೊತೆ ಫ್ಯಾಮಿಲಿ ಕೂಡ ಕೂತು ಸಿನಿಮಾವನ್ನು ನೋಡಬಹುದು. ಹೀಗಾಗಿ ಒಮ್ಮೆ ಆರಾಮಾಗಿ ಸಿನಿಮಾವನ್ನು ನೋಡುವುದಕ್ಕೆ ಅಡ್ಡಿ ಇಲ್ಲ. ದಯವಿಟ್ಟು ಈ ಸಿನಿಮಾವನ್ನು ಥಿಯೇಟರ್ನಲ್ಲಿ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ, ಪ್ರಿಯ ಸ್ನೇಹಿತರೆ, ಈ ಕನ್ನಡ ಚಿತ್ರ ವಿಮರ್ಶೆ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಚಿತ್ರ ವಿಮರ್ಶೆಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ನಮಸ್ಕಾರ, ನಮಸ್ಕಾರ.